ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನವೂ ಸಹ ನಾವು ನರಕಕ್ಕೆ ಹೋಗಬೇಡಿ, ಪರಲೋಕವನ್ನು ತಪ್ಪಿಸಿಕೊಳ್ಳಬೇಡಿ, ಈ ವಿಷಯದ ಕುರಿತು ಸಂದೇಶ ನಮ್ಮ ಸಭೆಯಲ್ಲಿ ಅನೇಕರು ಕೇಳಿ ಆಶೀರ್ವಾದ ಹೊಂದಿದ್ರು. ನೀವು ಸಹ ಕೇಳಿಸ್ಕೊಳ್ಳ್ರಿ, ಆಶೀರ್ವಾದ ಹೊಂದ್ರಿ. ಮಾತುಗಳದೆ ಹೃದಯದಿಂದ ನಂಬಿ ಯೇಸುವನ್ನ ಬಾಯಿಂದ ಅರಿಕೆ ಮಾಡ್ರಿ. ಕರ್ತನ ಈ ಸಂದೇಶದ ಮೂಲಕವಾಗಿ నిమ్మను ఆశీర్వదించండి. బిజీగా ఉంటాను, నేను చదువుతూ ఉంటాను, ನಾನು ಕಾಲೇಜ್ పోతా ఉంటాను, నేను ಎಕ್ಕಡ పోతా ఉంటాను, ಸ್ಕೂಲ್ పోతా ఉంటాను, ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ. ಪ್ರಿಯ ದೇವರ ಮಕ್ಕಳ ಏನೇ ಇದ್ರೂ ಈ ಲಾಜರನ್ನ ಕಲೀರಿ, ಲಾಜರ್ನ ನೋಡಿ ಕಲೀರಿ. ಹಿ ವಾಸ್ ಗಿವಿಂಗ್ ಟೈಮ್ ಟು ಗಾಡ್. ಸರಿ, ಸಿಮಿಯನ್ ಓದ್ತೀಯಪ್ಪ, 8ನೇ ಪಾಯಿಂಟ್. ಸಿಮಿಯನ್, ವೆರಿ ಗುಡ್, ಐ ಲೈಕ್ ಯುವರ್ ಸ್ಮೈಲ್ ಸಿಮಿಯನ್. ಓದಪ್ಪ. ಹಾಂ. ಕಷ್ಟ, ಹಿಂಸೆ, ಬಡತನ, ಹಸಿವೆ ಇದ್ದರೂ ಅವನಿಗೆ ಎಲ್ಲವೂ ದೇವರೇ. ವಾ, ಕಷ್ಟ, ಹಿಂಸೆ, ಬಡತನ, ಹಸಿವೆ ಇದ್ರು ಅವನಿಗೆ ಎಲ್ಲವೂ ಯಾರಾಗಿದ್ರು? ನನ್ನ ಸಂತೋಷಕ್ಕೆ ಕಾರಣ ಆಡ್ರಪ್ಪ. ಓ ಇಲ್ಲ ಇಲ್ಲ, ಬಿಡು ಬಿಡು, ಪರವಾಗಿಲ್ಲ. ನನ್ನ ಸಂತೋಷಕ್ಕೆ ಕಾರಣ ಇವತ್ತು ಚಿಕನ್ ಇದೆ ಅಲ್ಲ? ಇಲ್ಲ, ಓಕೆ. ಸೊ ಪ್ರಿಯ ದೇವ್ರ ಮಕ್ಕಳೇ, ನೋಡಿ 8 ಕಾರ್ಯ ಅವನಿಗಿತ್ತು ಅಲ್ಲ ಅಮ್ಮ. ಎಷ್ಟೋ ಜನಕ್ಕೆ ಕಷ್ಟ, ತೊಂದರೆ, ವೇದನೆ, ದುಃಖ, ಊಟ ಇಲ್ಲದೆ ಇರಬಹುದು. ಆದರೆ ದೇವ್ರನ್ನ ಕಳ್ಕೋಬೇಡಿ, ಅವನಿಗೆಲ್ಲವೂ ದೇವರೇ. ಅನ್ನಿ దేవుడు. ఈ అప్పనికి లాజరనికి అన్నీ దేవుడు, ಎಲ್ಲ ದೇವರು. ಏಸಯ್ಯ ಏಸಯ್ಯ ಅಲ್ವಾ? ಆ ಥರ ಇರಬೇಕು ಅಲ್ವಾ? ಸರಿ, ಈಗ ನೆಕ್ಸ್ಟು ಈ ಐಶ್ವರ್ಯವಂತ. ಓದಮ್ಮ. ಐಶ್ವರ್ಯವಂತನು ಐಶ್ವರ್ಯನಾಗಿದ್ದಕ್ಕೆ ನರಕಕ್ಕೆ ಹೋಗಲಿಲ್ಲ. ಯಾರು ಐಶ್ವರ್ಯವಂತರಾಗಿರುವುದರಿಂದ ನರಕಕ್ಕೆ ಹೋಗಲಿಲ್ಲ. ಸೊ ಯಾರು ಭಯಪಡಬೇಡಿ. ಅಯ್ಯೋ ನನಗೆ ಮನೆ, ದೊಡ್ಡ ಮನೆ ಇದೆ, ನನಗೆ ಚಿಕ್ಕ ಮನೆ ಇದೆ, ನನಗೆ ಅಪಾರ್ಟ್ಮೆಂಟ್ ಇದೆ, ಅಯ್ಯೋ ಈ ನಮ್ಗೆ ಐಶ್ವರ್ಯ ದೇವ್ರು ಕೊಟ್ಟಿದ್ದಾರೆ, ನಾವು ನರಕಕ್ಕೆ ಹೋಗ್ತೀವಿ ಅಂತ ಎಷ್ಟೋ ಜನ ಪ್ರಸಂಗ ಮಾಡ್ತಾರೆ. ಐಶ್ವರ್ಯವಂತರು ಪರಲೋಕಕ್ಕೆ ಹೋಗೋಕ್ಕಾಗೋದಿಲ್ಲ ಅಂತ. ಇಲ್ಲ, ಅದು ಏನು ಪಾಯಿಂಟಲ್ಲಿ ಯೇಸುಸ್ವಾಮಿ ಹೇಳಿರೋದು, ಅದರಿಂದ ಯಾರು ಬೇಜಾರು ಮಾಡ್ಕೋಬೇಡಿ. ನಿನಗೆ ಎಂಥ ಮನೆ ಇರಲಿ, ನಿನಗೆ ಅರಮನೆ ಇರಲಿ, ಯೇಸುಸ್ವಾಮಿ ಅದಕ್ಕೆ ವಿರುದ್ಧ ಇಲ್ಲ. ನಿನಗೆ 3 ಅಪ್ಸ್ಟೇರ್ ಅಲ್ಲ, 5 ಅಪ್ಸ್ಟೇರ್ ಇದ್ದರು, ನೀನು ಫ್ಲ್ಯಾಟಲ್ಲಿದ್ದರು, ಮತ್ತು ಇನ್ನು ಯಾವುದಕ್ಕೆ ನಮಗೆ ಅಪಾರ್ಟ್ಮೆಂಟಲ್ಲಿದ್ದರು, ನೀನು ದೊಡ್ಡ ಬಂಗ್ಲೆಯಲ್ಲಿದ್ದರು, ಬಂಗ್ಲೆ ಗುಡ್ಡದಲ್ಲಿದ್ದರು, ಎಲ್ಲೇ ಇದ್ದರು, ಡೋಂಟ್ ವರಿ, ನೀನು ನರಕಕ್ಕೆ ಹೋಗಲ್ಲ. ಏಸಪ್ಪ ನೀನಲ್ಲಿದ್ದರೆ, ಯೇಸುಸ್ವಾಮಿನ ದೇವರನ್ನಾಗಿ ಅಂಗೀಕರಿಸ್ಕೊಂಡಿದ್ರೆ, ಏಸಪ್ಪನ ನೀನು ಹಿಂಬಾಲಿಸ್ತಾ ಇದ್ದಾರೆ, మీకు ఏం ఆస్తి ఉంటేనూ పర్వాలేదమ్మా, అయితే ఏసప్ప ఉండాలా నీకే, ఏసప్ప ఉండాలా నీకే. చూడండి, ఇప్పుడు ఈ ఐశ్వర్యవంతుడు పెద్దోడు, ఈ లోకంలో పెద్దోడు, డబ్బులే పెద్దది అనుకొని ఉండేవాళ్ళు, వీడు ఎలా నరకం పోయిండాడు, వీనికి అవకాశం ఉండే, వీనికి ಬೈಬಲ್ ಉಂಡೆ ಅಲ್ಲ. ಯಾರಿಗಾರ ತೆಲುಗು ಅರ್ಥ ಆಗಲ್ವಾ? ಯಾಕಂದರೆ ನಾನು ಮಾತಾಡೋ ತೆಲುಗು ಲೋಕದಲ್ಲೇ ಇಲ್ಲ. ಅದಕ್ಕೆ ಅಟ್ಲು ನಿಮ್ಮ ಅರ್ಥ ಆಗದೆ ಹೋದರೆ, ಇಲ್ಲ ಅರ್ಥ ಆಗ್ತಾ ಇಲ್ಲಪ್ಪ ಕನ್ನಡದಲ್ಲಿ ಮಾತಾಡು ಅಂತೇಳಿ ಎಷ್ಟು ಅಲ್ಲೋ ಇಲ್ಲೋ ಸ್ವಲ್ಪ ತೆಲುಗು ಮಾತಾಡ್ತೀನಿ. ಯಾಕಂತಂದರೆ ಕೆಲವರು ತೆಲುಗುನವರು ಬಂದಿದ್ದಾರೆ. ರೈಟ್, ದೇವರ ಸ್ತೋತ್ರ. ಹಾಗಾದರೆ ಇವನು ಯಾಕೆ ನರಕಕ್ಕೆ ಹೋದ? ದಟ್ಸ್ ದ ಪಾಯಿಂಟ್. ನೀನು ನರಕಕ್ಕೆ ಹೋಗಲ್ಲ, ಯಾಕಂದ್ರೆ ನೀನು ಏಸಪ್ಪ ಮಗ, ನೀನು ಯೇಸುಸ್ವಾಮಿ ಮಗಳು. ಅಯ್ಯೋ ಹಂಗಾರೆ ನಾವು ಚಿಕ್ಕವರಾಗಿರಬೇಕು, ನಾವು ಬಿಸ್ನೆಸ್ ಚಿಕ್ಕದು ಮಾಡಬೇಕು, ನಮ್ಗೆ ಅಪಾರ್ಟ್ಮೆಂಟ್ ಚಿಕ್ಕದಿರಬೇಕು, ನಮಗೆ ಬಿಲ್ಡಿಂಗ್ ಚಿಕ್ಕದಿರಬೇಕು, ಗುಡಿಸಲು ಇರಬೇಕು, ಅಂಥವ್ರು ಮಾತ್ರನೇ ಪರಲೋಕಕ್ಕೆ ಹೋಗೋದು. ಎಲ್ಲ ಬರೆದೈತೆ ಬೈಬಲಲ್ಲಿ. ಅದೆಲ್ಲ ಈ ಸ್ಟೇಟಸ್ ಯಾವುದು ಬರೆದಿಲ್ಲ. ಬೈಬಲಲ್ಲಿ ಬರೆದಿರೋದು ಪರಲೋಕಕ್ಕೆ ಒಂದೇ ಮಾರ್ಗ ಯೇಸುಸ್ವಾಮಿ. ಮಾತ್ರವಲ್ಲದೆ ನಾನು ಪಾಪಿ ಅಂತ ಒಪ್ಕೊಳ್ಬೇಕು, ಪಾಪಕ್ಕೆ ರಕ್ಷಣೆ ಯೇಸುವೆ ಎಂಬುದಾಗಿ ನೀನು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದ್ರೆ ನಿನ್ಗೆ ರಕ್ಷಣೆ ಆಗುತ್ತೆ ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ. ದಟ್ಸ್ ಆಲ್. ಅದನ್ನು ನಿಮ್ಮ
ದೊಡ್ಡ ಸ್ಟೇಟಸ್ಸು ಚಿಕ್ಕ ಸ್ಟೇಟಸ್ಸು ಅದು ಇದೆಲ್ಲ ಯಾರೋ ಹೇಳೋದನ್ನ ಕೇಳ್ಬಿಡಿ, ಬೈಬಲ್ ನೋಡ್ರಿ, ಸೀದಾ ಬೈಬಲ್. ಖುಷಿಯಾಗಿರ್ರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ, ಖುಷಿಯಾಗಿರಿ. ಸರಿ, ಈಗ ಇವನು ಯಾಕೆ ನರಕಕ್ಕೆ ಹೋದ? ಯಾಲ ವೀಡು ನರಕಕ್ಕೆ ಪೋಯಿಂಡಾಡು. ಓದಾಣ ದಯವಿಟ್ಟು. ಹಿಂದ್ಗಡೆ ಯಾರಾದರೂ ಇನ್ನೊಬ್ರು ಮೈಕ್ ತಗೊಳ್ರಿ. ಜಗದೀಶ್. ಇಲ್ಲಪ್ಪ, ಯಾರಾದರೂ ಓದ್ತೇಪ್ಪ. ಯಾಕೆ ಇವನು ನರಕಕ್ಕೆ ಹೋದ? ಓದಪ್ಪ. ಜಗದೀಶ್ ಓದಪ್ಪ. ಆಮೇಲೆ ಹಾಗೆ ಯಾರು ಓದ್ತಾರೋ ಅವ್ರಿಗೆ ಕೊಡಿ. ಸರ್ವಣ ಅವ್ರು ಕೊಡಿ. ಇಲ್ಲ ಪಕ್ಕದಲ್ಲಿ ಮುರಳಿ ಇದ್ದಾರೆ, ಆ ಕಡೆ ಇದ್ದಾರೆ, ಕೊಡಿ. ಆಮೇಲೆ ಇಂಗ್ಲೀಷಲ್ಲಿ ಓದಕ್ಕೆ ನಿಖಿಲ್ ನೀನು ರೆಡಿ ಆಗಿರಬೇಕು. ಆ್ಯಂಡ್ರೂ ನೀನು ರೆಡಿ ಆಗಿರಬೇಕು, ಸರಿನಾ? ಆ್ಯಂಡ್ರೂ ಪಕ್ಕದಲ್ಲಿ ಯಾರು ಇರೋದು? ರೆಡಿ ಆಗಿರಬೇಕು. ಓಕೆ, ಸರಿ, ಓದೋಣ. ಇವನು ಐಶ್ವರ್ಯವಂತನಾಗಿದ್ದರಿಂದ ನರಕಕ್ಕೆ ಹೋಗಲಿಲ್ಲ, ದೇವರನ್ನು ಬೇಡ ಎಂದು ತಳ್ಳಿಬಿಟ್ಟನು. ಇಂಗ್ಲಿಷ್. He turned his back to God. ಇವನು ಐಶ್ವರ್ಯವಂತನಾಗಿದ್ರಿಂದ ನರಕಕ್ಕೆ ಹೋಗಲಿಲ್ಲ. ಎಂಡ್ ಪಾಯಿಂಟು. ಇವನು ನರಕಕ್ಕೆ ಹೋಗಿದ್ದಕ್ಕೆ ಎಂಡ್ ಪಾಯಿಂಟು. ಇವನಿಗೆ ದೇವರು ಬೇಡ. ಎಷ್ಟು ಜನ ಗೊತ್ತಾ ಇವತ್ತು ದೇವರು ಬೇಡ ಅಂತ ಇದ್ದಾರೆ? ಸ್ವಾಮಿ ಮಕ್ಕಳು. ಎಲ್ಲೋ ಒಂದು ಕಡೆ ನೀನು ದೇವ್ರನ್ನ ಬೇಡ ಅಂತಂದ್ರೆ ಹುಷಾರಾಗಿರು. ನೋಡಿ, ನೀವು ಊರಿಗೆ ಹೋಗ್ತೀರಾ, ಅಲ್ಲಿ ಯಾವ್ದಾರ ಹತ್ರ ಚರ್ಚ್ಗೆ ಹೋಗ್ರಿ. ನಿಮ್ಮ ಮನೆ ಇಲ್ಲಿದ್ದೀರಾ, ಚರ್ಚ್ಗೆ ಬನ್ನಿರಿ. ಚರ್ಚ್ನ ಬೇಡ ಅಂತ ತಳ್ಳಬೇಡಿ. ಯಾವ್ದಾರ ಕೆಲಸಕ್ಕೆ ನಿಮ್ಮನ್ನ ಕೆಲಸದಿಂದ ಕಳಿಸಿದಾರಾ, ಅಲ್ಲಿ ಯಾವುದೋ ಚರ್ಚ್ನ ಹುಡ್ಕೊಂಡು ಹೋಗ್ರಿ. ಅದು ಬಿಟ್ಟರೆ ಇಲ್ಲಿದ್ದರೆ ನೀವು ಚರ್ಚ್ಗೆ ಬರಲೇಬೇಕು. ಯಾರೋ ಒಬ್ಬರು ಇವತ್ತು ಬೆಳಿಗ್ಗೆ ಕೇಳ್ತಾ ಇದ್ದೆ ನಾನು, ಅವರು ಹೊಸೂರಲ್ಲಿ ಮನೆ ಕಟ್ತಾವ್ರೆ, ಹೀಗಾಗಿ ಹೊಸೂರಿಗೆ ಹೋಗ್ಬಿಡ್ತಾರೆ ಅವರು. ಅದಕ್ಕೆ ನಾನು ಕೇಳಿದೆ, ಚರ್ಚ್ ಏನು ಮಾಡ್ತಾರೆ? ಅಯ್ಯೋ ಪಾಸ್ಟ್ರೇ, ನೀವು ಅದಕ್ಕೆ ಕೇಳಲೇಬೇಡಿ, ಶನಿವಾರನೇ ಬಂದ್ಬಿಡ್ತೀವಿ ಅಂತ. ತಗಪ್ಪ, ಎಂಥ ಆಸೆ ನೋಡ್ರಿ. ಅವ್ರು ಹೆಂಗೆ ಹೇಳ್ತಾ ಇದ್ರು ನನಗೆ, ನಾನು ಇನ್ನೂ ಪ್ರಶ್ನೆ ಕೇಳೋದೇ ಮುಗಿಸಿಲ್ಲ, ನಾವು ಶನಿವಾರನೇ ಬಂದ್ಬಿಡ್ತೀವಿ ಇಲ್ಲಿಗೆ. ದ್ಯಾಟ್ ಶುಡ್ ಬಿ ನಿಮ್ಮ ಒಂದು ಉತ್ತರ ಆಗಿರಬೇಕು. ಬಟ್ ಎಷ್ಟೋ ಜನ ದೇವ್ರನ್ನ ಬೇಡ ಅಂತ. ಈ ಐಶ್ವರ್ಯವಂತ ಲಾಜರ ಅಲ್ಲಿದ್ದಾನೆ. ಲಾಜರ ಬೈಬಲ್ ಓದ್ಕೊಂಡಿದ್ದಾನೆ, ಧರ್ಮಶಾಸ್ತ್ರ ಓದ್ಕೊಂಡಿದ್ದಾನೆ. ಹೆಂಗ್ ಗೊತ್ತು ಪಾಸ್ಟ್ರೆ ನಿಮಗೆ? ಅಲ್ಲೇ ಇದೆ ನೋಡಿ, ಅಬ್ರಾಮ ಹೇಳ್ತಾನೆ. ನೀನು ಎಷ್ಟು ಬೈಬಲ್ ಓದ್ತಾ ಇದೀಯಾ? ಬೈಬಲ್ ನಿನ್ನ ಕೈನಲ್ಲಿ ಇದೆಯಾ? ದೇವ್ರನ್ನ ಬೇಡ ಅಂತ ತಳ್ಳಬೇಡ್ರಿ, ನರಕಕ್ಕೆ ಹೋಗ್ತೀರಾ. ಮಕ್ಕಳೇ, ದೇವ್ರನ್ನ ಬೇಡ ಅಂತ ತಳ್ಳಬೇಡಿ, ನರಕಕ್ಕೆ ಹೋಗ್ತೀರಾ. ಪ್ರಿಯ ದೇವರ ಮಕ್ಕಳೇ, ನಾನು ನಂಬ್ತೇನೆ ಈ ಸಂದೇಶದ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ. ಒಂದು ವೇಳೆ ನಿಮ್ಮ ಹೃದಯವನ್ನು ಇನ್ನೂ ಯೇಸುವಿಗೆ ನೀವು ಒಪ್ಪಿಸಿಕೊಡದೆ ಹೋದರೆ ಈ ದಿನ ನಿಮಗೆ ಅವಕಾಶ ಉಂಟು. ಯೇಸುವಿಗೆ ನಿಮ್ಮ ಹೃದಯವನ್ನು ಒಪ್ಪಿಸಿಕೊಟ್ಟು ನೀವು ಈ ಪ್ರಾರ್ಥನೆ ನನ್ನೊಂದಿಗೆ ಮಾಡಿರಿ. ಖಂಡಿತವಾಗಿ ನೀವು ರಕ್ಷಣೆ ಹೊಂದ್ತೀರಿ, ನರಕವನ್ನು ತಪ್ಪಿಸಿಕೊಳ್ತೀರಿ. ಪ್ರಾರ್ಥನೆ ಮಾಡಲ್ವಾ? ಪ್ರೀತಿಯುಳ್ಳ ಯೇಸುವೆ, ನಾನು ಪಾಪಿ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ. ನನ್ನ ಪಾಪ ಕ್ಷಮಾಪಣೆಗಾಗಿ 2000 ವರ್ಷಗಳ ಹಿಂದೆ ಶಿಲುಬೆ ಮೇಲೆ ನನಗಾಗಿ ಸತ್ತು ಸಮಾಧಿಯಲ್ಲಿ ಇಡಲ್ಪಟ್ಟು 3ನೇ ದಿನ ಎದ್ದು ಬಂದಿ ಎಂದು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡುತ್ತೇನೆ. ಇಂದಿನಿಂದ ನಿನ್ನನ್ನೇ ಹಿಂಬಾಲಿಸುತ್ತೇನೆ. ಪರಲೋಕ ರಾಜ್ಯವನ್ನ ನನಗೆ ದಯಪಾಲಿಸು. ನಿನ್ನ ಮಗನಾಗಿ ಮಗಳಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ, ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಪ್ರಾರ್ಥನೆಯನ್ನ ನೀವು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದ್ರೆ ನಿಮಗೆ ರಕ್ಷಣೆ ಆಗುವುದೆಂಬುದಾಗಿ ರೋಮ 10:9 ಬರೆದದೆ. ನರಕಕ್ಕೆ ಹೋಗಬೇಡಿ, ಪರಲೋಕಕ್ಕೆ ತಪ್ಪಿಸಿಕೊಳ್ಬೇಡಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ